ಹಾಯ್ ಫ್ರೆಂಡ್ಸ್, ಇದು ಹೊಸ ವರ್ಷದ ಮಿನಿ ಲಾಗ್ ಆಗಿರುತ್ತೆ. ಎಲ್ರೂ ಹೊಸ ವರ್ಷನ ನಿನ್ನೆ ನೈಟು 12 o'clock ಮಾಡಿದ್ರೆ ನಾನು ಮಾರ್ನಿಂಗು ರಂಗೋಲಿ ಬಿಡೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನೆನ್ನೆನೆ ಸಗಣಿ ಹಾಕಿ ಬಾಗಿಲನ್ನ ತಾರಿಸ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಈ ಥರ ರಂಗೋಲಿ ಬಿಟ್ಟಿದ್ದೀನಿ. ನನಗೆ ಹಬ್ಬಗಳಲ್ಲಿ ಚೆನ್ನಾಗಿ ರಂಗೋಲಿ ಬಿಡೋದು ಅಂದರೆ ನಂಗೆ ತುಂಬಾ ಇಷ್ಟ. ರಂಗೋಲಿ ಬಿಡೋಕ್ಕೆ ಬರಲಿಲ್ಲ ಅಂದ್ರೂ ನಾನು ಯೂಟ್ಯೂಬ್ ನೋಡಿಕೊಂಡು ನಾನು ರಂಗೋಲಿನ ಈ ಥರ ಬಿಟ್ಕೊಂಡೆ. ಈ ಥರ ಎಳೆ ರಂಗೋಲಿ ಅಂತ ನಾನು ಇವತ್ತೇ ಬಿಟ್ಟಿರೋದು, ಅದು ಯೂಟ್ಯೂಬ್ ನೋಡ್ಕೊಂಡು ನೋಡ್ಬೋದು. ನನಗೆ ಬಾಗಿಲಿಗೆಲ್ಲ ರಂಗೋಲಿ ಬಿಟ್ಟು ಅಲಂಕಾರ ಮಾಡೋದು ಅಂದರೆ ನನಗೆ ಯಾವಾಗಲೂ ತುಂಬಾ ಇಷ್ಟ. ಹಂಗಾಗಿ ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಮುಂದಿನ ಎಲ್ಲ ವರ್ಷಗಳು ಇದೇ ರೀತಿ ಪಾಸಿಟಿವ್ ವೈಬ್ರೇಷನ್ ತುಂಬಿರಲಿ ಅಂತ ಈ ಪೂಜೆ ಮಾಡ್ತಾ ಇದ್ದೀನಿ. ನೋಡ್ಬೋದು, ಈಗ ನಾನು ಹಣ್ಣು ಕಾಯಿ ಮುರಿದು ಪೂಜೆ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೇ ಎದ್ದು ಈ ಥರ ಪೂಜೆ ಮಾಡಿರೋದ್ರಿಂದ ನನ್ನ ಮನಸ್ಸಿಗೆ ನೆಮ್ಮದಿ, ತೃಪ್ತಿ ಎಲ್ಲ ಸಿಕ್ಕಿದೆ. ಮುಂದಿನ ಎಲ್ಲ ವರ್ಷಗಳಲ್ಲೂ ನಮ್ಮ ಜೀವನದಲ್ಲಿ ಇದೇ ರೀತಿ ನಡ್ಕೊಂಡು ಹೋಗ್ಲಪ್ಪ ದೇವರೇ ಅಂತ ಕೇಳ್ಕೊಂಡೆ. ಇಲ್ಲಿ ಗೋಧೂಳಿ ಸಮಯದಲ್ಲಿ ಎದ್ದು ಪೂಜೆ ಮಾಡೋದು ತುಂಬ ಒಳ್ಳೆಯದಂತೆ. ಇವತ್ತು ಹಂಗೂ ಅಷ್ಟೊತ್ತಿಗೆ ಹೇಳೋಣ ಅಂದ್ಕೊಂಡು ಹೇಳೋಕ್ಕೆ ಆಗಲಿಲ್ಲ, ಯಾಕಂದರೆ ಅಭ್ಯಾಸ ಇಲ್ವಲ್ಲ. ಹಂಗಾಗಿ ಅಜ್ಜಿ ಬೆಳಿಗ್ಗೆನೇ ಎದ್ದು ಕೆಲಸ ಕಾರ್ಯಗಳಲ್ಲಿ ತೊಡಗ್ತಾ ಇದ್ರು. ಹಾಗಾಗಿ ನಮಗೂ ಎದ್ದು ಕೆಲಸ ಮಾಡಿ ಪೂಜೆ ಮಾಡಿ ಅಂತ ಹೇಳ್ತಾ ಇದ್ರು. ಅವಾಗ ನಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಯ್ತಿರಲಿಲ್ಲ. ಇವತ್ತು ನಮ್ಮದೇ ಸಂಸಾರ ಆಗಿದ್ರಿಂದ ನಮ್ಮ ಸಂಸಾರ ಸುಗಮವಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು ಇಡೀ ವರ್ಷ ಅಂದ್ಬಿಟ್ಟು ಇವತ್ತು ಎದ್ದು ಪೂಜೆ ಮಾಡ್ತಾ ಇದ್ದೀನಿ. ಹಿಂದಿನ ಕಾಲದಲ್ಲಿ ಮನೆ ತುಂಬ ಈ ಥರ ಧೂಪ ಹಾಕ್ತಾ ಇದ್ರು. ಈ ಧೂಪ ಏನಕ್ಕೆ ಈ ಥರ ಹಾಕ್ತಾರೆ ಅಂತ ಅನ್ಕೋತಾ ಇದ್ದೆ, ಆದರೆ ನನಗೆ ಇವಾಗ ಚೆನ್ನಾಗಿ ಗೊತ್ತಿದೆ. ಈ ಧೂಪ ಹಾಕೋದ್ರಿಂದ ಮನೇಲಿ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ಮನೆಯಲ್ಲಿ ಯಾವುದೇ ಕೆಟ್ಟ ದುಶಕ್ತಿಗಳಿದ್ರೂ ಮನೆಯಿಂದ ಹೊರಗಡೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಎಲ್ಲ ಧೂಪ ಎಲ್ಲ ಹಾಕೋದು. ನಾನು ಮನೆಗೆಲ್ಲ ಧೂಪ ಹಾಕಿದ ನಂತರ ನಮ್ಮ ಮನೇಲಿ ಒಂದು ಹಸು ತಂದಿದ್ದೀವಿ. ಅದಕ್ಕೂ ಈಗ ಪೂಜೆ ಮಾಡಕ್ಕೆ ಬೇಕಾದ ವಸ್ತುಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಪ್ಲೇಟಿಗೆ ಅರಿಶಿನ, ಕುಂಕುಮ, ಹೂವು ಇಟ್ಕೊಂಡಿದ್ದೀನಿ. ಒಂದು ಮರಕ್ಕೆ ಅಕ್ಕಿ, ಬಾಳೆಹಣ್ಣು, ಬೆಲ್ಲ ಇಟ್ಕೊಂಡಿದ್ದೀನಿ. ಯಾವುದೇ ಒಂದು ಕಾರ್ಯ ಮಾಡಿದಾಗ್ಲೂ ನಮ್ಮ ಅಜ್ಜಿ ಯಾವಾಗ್ಲೂ ಹಸುನ ಕರ್ಕೊಬಂದು ಮನೆ ಮುಂದೆ ಪೂಜೆ ಮಾಡಿ ಅದಕ್ಕೇನಾದರೂ ತಿನ್ನಕ್ಕೆ ಕೊಡ್ತಾ ಇದ್ರು. ಅದೇ ರೀತಿ ನಾನು ಇವತ್ತು ಮಾಡ್ಕೊಳ್ತಾ ಇದ್ದೀನಿ. ಹಸುನ ಕಾಮಧೇನು ಅಂತ ಕರಿತೀವಿ. ಕಾಮಧೇನುಗೆ ಫಸ್ಟ್ ಪೂಜೆ ಯಾಕಾಗಬೇಕು ಅಂದರೆ ದೇವತೆಗಳು ಹಸುನಲ್ಲಿ ನೆಲೆಸಿರ್ತಾರೆ. ಹಂಗಾಗಿ ಎಲ್ಲ ದೇವತೆಗಳ ಆಶೀರ್ವಾದನೂ ಒಂದೇ ಕಡೆ ಸಿಗುತ್ತೆ ಅನ್ನೋದಕ್ಕೆ ಹಸು ಫಸ್ಟ್ ಪೂಜೆ ಮಾಡಿಕೊಂಡು ಆನಂತರ ಯಾವುದೇ ಕೆಲಸ ಮಾಡಿದ್ರು ಅದರಲ್ಲಿ ಯಶಸ್ಸು ಸಿಗುತ್ತೆ ಅನ್ನೋ ಕಾರಣಕ್ಕೆ.